ಒಮ್ಮೆ ಹಾಗೆಯೇ ಯೋಚನೆ ಮಾಡಿ, ಒಂದು ಚಿಕ್ಕ ಮರದ ದೋಣಿ, ಅದರಲ್ಲಿ 40ರಿಂದ 50 ಜನ ಕುಳಿತಿದ್ದಾರೆ. ಅವ್ರ ಬಳಿ ಸಾಕಷ್ಟು ಆಹಾರವೂ ಇಲ್ಲ, ಕುಡಿಯೋ ನೀರು ಕೂಡ ಇಲ್ಲ. ಕೆಲವರು ಮಡಲಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಅವರ ಮುಂದಿರುವುದು ಸಾವಿರಾರು ಕಿಲೋಮೀಟರ್ ಸಮುದ್ರ. ಅವರು ಯಾರೂ ಪ್ರವಾಸಕ್ಕೆ ಅಂತ ಹೊರಟವರಲ್ಲ. ಅವರು ತಮ್ಮ ದೇಶವನ್ನು ಶಾಶ್ವತವಾಗಿ ತೊರೆದು ಹೊಸ ಬದುಕಿನ ಹುಡುಕಾಟದಲ್ಲಿ ಹೊರಟವರು. ಈ ಪ್ರಯಾಣದ ಪ್ರಮುಖ ಗುರಿ ಒಂದೇ, ಸ್ಪೇನ್. ಆದರೆ ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟು ಜನರು ಸ್ಪೇನ್ಗೆ ಯಾಕೆ ಬರ್ತಾ ಇದ್ದಾರೆ? ಈ ವಲಸೆ ಬಿಕ್ಕಟ್ಟು ಹೇಗೆ ಆರಂಭವಾಯಿತು ಮತ್ತು ಇದರಿಂದ ಯುರೋಪಿಯನ್ ಒಕ್ಕೂಟವೇ ಏಕೆ ಆತಂಕದಲ್ಲಿದೆ? ಇಂದು ಈ ಎಲ್ಲ ಪ್ರಶ್ನೆಗಳಿಗೆ ಆಳವಾಗಿ ಉತ್ತರ ಹುಡುಕೋಣ ಬನ್ನಿ ಗೆಳೆಯರೆ. ಇವರೆಲ್ಲ ಆಯ್ಕೆ ಮಾಡಿಕೊಂಡಿದ್ದು ಸ್ಪೇನನ್ನೇ ಯಾಕೆ ಅಂತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸ್ಪೇನ್ ಇದೆಯಲ್ಲ, ಅದು ಯುರೋಪಿನ ನೈಋತ್ಯ ಭಾಗದಲ್ಲಿರುವಂಥ ಒಂದು ದೇಶ. ಆದರೆ ಭೌಗೋಳಿಕವಾಗಿ ನೋಡಿದರೆ ಅದು ಉತ್ತರ ಆಫ್ರಿಕಾದ ತುಂಬ ಸಮೀಪದಲ್ಲಿದೆ. ಮೊರಾಕೋ ಮತ್ತು ಸ್ಪೇನ್ ನಡುವೆ ಇರುವ ಒಂದು ಜಲಸಂಧಿ ಇದೆ. ಆ ಜಲಸಂಧಿ ಹೆಸರು ಜಿಬ್ರಾಲ್ಟರ್ ಅಂತ. ಕೆಲವು ಭಾಗಗಳಲ್ಲಿ ಅಂತರ ಕೇವಲ 1 ಕಿಲೋಮೀಟರ್ ಮಾತ್ರ ಇರುತ್ತೆ. ಇದೇ ಕಾರಣಕ್ಕೆ ಆಫ್ರಿಕಾದ ಅನೇಕ ದೇಶಗಳಿಂದ ಯುರೋಪ್ ಪ್ರವೇಶಿಸಲು ಬಯಸುವವರಿಗೆ ಸ್ಪೇನ್ ಒಂದು ಮೊದಲ ಬಾಗಿಲಾಗಿದೆ. ಒಂದು ಬಾಗಿಲು ಅಂತ ಅನ್ನೋದಕ್ಕಿಂತ ಅದೊಂದು ಪ್ರಮುಖವಾದ ಒಂದು ದ್ವಾರನೇ ಅಂತ ಹೇಳ್ಬೋದು. ಸ್ಪೇನ್ನ ನಿಯಂತ್ರಣದಲ್ಲಿರುವ ಸೆಯೂಟಾ ಮತ್ತು ಮೆಲಿಲ್ಲಾ ಎಂಬ 2 ಪ್ರದೇಶಗಳು ಆಫ್ರಿಕಾ ಖಂಡದಲ್ಲೇ ಇವೆ. ಈ ಕಾರಣದಿಂದಾಗಿ ಇವು ವಲಸಿಗರಿಗೆ ಪ್ರಮುಖ ಪ್ರವೇಶ ಮಾರ್ಗಗಳಾಗಿದ್ದಾವೆ. ಇದೆಲ್ಲ ಸರಿ, ಆದರೆ ಜನ ಯಾಕೆ ತಮ್ಮ ದೇಶವನ್ನು ತೊರೆದು ಇಲ್ಲಿಗೆ ಬರ್ತಾ ಇದ್ದಾರೆ? ಇದು ಪ್ರಮುಖವಾದ ಒಂದು ಅಂಶ. ಯಾಕೆ ಬರ್ತಾ ಇದ್ದಾರೆ ಅವರೆಲ್ಲ? ಈಗ ವಲಸೆ ಎಂದರೆ ಕೇವಲ ಉದ್ಯೋಗದ ಹುಡುಕಾಟ ಅಲ್ಲ. ವಲಸೆ ಎಂದರೆ ಕೇವಲ ಉದ್ಯೋಗದ ಹುಡುಕಾಟವಲ್ಲ. ಇದರ ಹಿಂದೆ ಅನೇಕ ಗಂಭೀರ ಕಾರಣಗಳಿವೆ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಬಡತನ. ಆಫ್ರಿಕಾ ಖಂಡದ ಸಹಾರಾ ಮರುಭೂಮಿ ಹಾಗೂ ದಕ್ಷಿಣ ಭಾಗದಲ್ಲಿರುವ ಅನೇಕ ದೇಶಗಳಲ್ಲಿ ಲಕ್ಷಾಂತರ ಜನರು ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕ್ತಾ ಇದ್ದಾರೆ. ಎರಡನೇದಾಗಿ ಈ ಯುದ್ಧ ಮತ್ತು ಭಯೋತ್ಪಾದನೆ ಅನ್ನೋ ಒಂದು 2 ವಿಚಾರಗಳು. ಸೂಡಾನ್ ಮತ್ತು ಸಾಹೆಲ್ ಪ್ರದೇಶದ ಕೆಲವು ರಾಷ್ಟ್ರಗಳು ಹಾಗೂ ಇತರ ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಹಿಂಸಾಚಾರದಿಂದ ಜನರು ತಮ್ಮ ಮನೆಗಳನ್ನು ತೊರಿತಾ ಇದ್ದಾರೆ. ಮೂರನೇದು ಹವಾಮಾನ ಬದಲಾವಣೆ. ವಾತಾವರಣದಲ್ಲಿನ ಹವಾಮಾನ ಬದಲಾವಣೆಯಿಂದಾಗಿ ಬರ ಮತ್ತು ಬೆಳೆ ನಷ್ಟ ಮತ್ತು ನೀರಿನ ಕೊರತೆಯಿಂದ ಜೀವನೋಪಾಯನ ಕಳ್ಕೊಂಡು ಇರುವಂಥ ಸ್ಥಳದಲ್ಲಿ ಜೀವನೋಪಾಯವನ್ನು ಕಳ್ಕೊಂಡು ಅದನ್ನು ಬೇರೆ ಕಡೆ ಹುಡುಕೊಂಡು ಹೋಗುವಂಥ ಅನೇಕ ಕುಟುಂಬಗಳು ವಲಸೆ ಬರ್ತಾರೆ. ನಾಲ್ಕನೇದು ಉತ್ತಮ ಭವಿಷ್ಯದ ಕನಸು. ಯುರೋಪಿನಲ್ಲಿ ಉದ್ಯೋಗ, ಶಿಕ್ಷಣ ಮತ್ತು ಸುರಕ್ಷಿತ ಜೀವನ ಸಿಗುತ್ತದೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಅನೇಕರನ್ನು, ಅದೊಂದು ನಂಬಿಕೆ ಅನ್ನೋದೇನಿದೆ ಅದು ತುಂಬ ಅನೇಕರನ್ನು ಅಪಾಯದ ಒಂದು ಪ್ರಯಾಣಕ್ಕೂ ಸಿದ್ಧರನ್ನಾಗಿ ಮಾಡಿಬಿಟ್ಟಿದೆ. ಇವರೆಲ್ಲ ಈ ರೀತಿ ದೋಣಿ ಮೇಲೆ ಪ್ರಯಾಣ ಮಾಡುವಂತಹ ವಲಸಿಗರು ಈ ಅಕ್ರಮ ವಲಸೆಯ ಒಂದು ಜಾಲ ಅಂತ ಏನಿದೆ ಅವ್ರ ಕೈಗೆ ಸಿಕ್ಬಿಡ್ತಾರೆ. ಇಲ್ಲಿ ಮಾನವ ಕಳ್ಳ ಸಾಗಣೆ ನಡೆಸುವಂಥ ಜಾಲಗಳು ಸಕ್ರಿಯವಾಗಿವೆ. ಮಾನವ ಕಳ್ಳ ಸಾಗಣೆಯ ಜಾಲಗಳು ಆ ಯುರೋಪ್ ರಾಷ್ಟ್ರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಷ್ಟ್ರಗಳಿಗೂ ಅದೊಂದು ತೊಂದರೆನೇ ಆಗಿದೆ. ವಲಸಿಗರಿಂದ ಸಾವಿರಾರು ಯೂರೋ ಹಣ ಪಡೆದು ಸುರಕ್ಷಿತ ಪ್ರಯಾಣದ ಭರವಸೆ ಕೊಡ್ತಾರೆ. ಹಣ ಇಸ್ಕೊಂಡು ಅವರಿಗೆ ಭರವಸೆ ಕೊಡ್ತಾರೆ, ನಾವು ಸುರಕ್ಷಿತವಾಗಿ ನಿಮ್ಮನ್ನು ಅಲ್ಲಿಗೆ ತಲುಪಿಸ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾರೆ. ಆದರೆ ವಾಸ್ತವದಲ್ಲಿ ಸಣ್ಣ ಒಂದು ರಬ್ಬರ್ ದೋಣಿಗಳಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನು ಕೂರಿಸ್ಬಿಟ್ಟು ಸಮುದ್ರಕ್ಕೆ ಕಳಿಸಲಾಗುತ್ತೆ. ಕೆಲವು ದೋಣಿಗಳು ಅವರ ಅಂದ್ಕೊಂಡಿದ್ದಂಥ ಒಂದು ಸ್ಥಾನವನ್ನು ತಲುಪ್ತವೆ,
ಆದರೆ ಅನೇಕ ದೋಣಿಗಳು ಸಮುದ್ರದಲ್ಲೇ ಮುಳುಗಿ ಹೋಗ್ತವೆ. ಪ್ರತಿ ವರ್ಷ ಸಾವಿರಾರು ಜನರು ಈ ಅಪಾಯಕಾರಿ ಪ್ರಯಾಣದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಆದರೂ ಈ ಪ್ರಯಾಣ ನಿಂತಿಲ್ಲ. ಅದು ನಿಲ್ಲೋ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಏಕೆಂದರೆ ಅವರ ದೃಷ್ಟಿಯಲ್ಲಿ, ಆ ಪ್ರಯಾಣ ಬೆಳೆಸುತ್ತಿರುವಂಥವರ ದೃಷ್ಟಿಯಲ್ಲಿ ಸಾಯುವ ಅಪಾಯ ಇದ್ದರೂ ಬದುಕನ್ನು ಬದಲಾಯಿಸುವ ಒಂದು ಅವಕಾಶ ಇದೆ ಅನ್ನೋದೇ ಅವರ ಮೇಲೆ ನಂಬಿಕೆ. ಅದೊಂದು ಭರವಸೆ. ಆ ಭರವಸೆ ಆ ಪ್ರಯಾಣನ ಹಾಗೇ ಮುಂದೆ ತಗೊಂಡು ಹೋಗುತ್ತೆ. ಈ ವಲಸೆ ಬಿಕ್ಕಟ್ಟಿನಲ್ಲಿ ಸ್ಪೇನು ಮೇಯ್ನಾಗಿ ಏನು ಎದುರಿಸ್ತಾ ಇದೆ, ಅವರು ಎದುರಿಸ್ತಾ ಇರುವಂಥ ಸವಾಲುಗಳೇನು ಅಂತ ಅಂದರೆ, ವಲಸಿಗರ ಸಂಖ್ಯೆ ಹೆಚ್ಚಾದಂತೆ ಸ್ಪೇನ್ ಮೇಲೆ ಹಲವು ರೀತಿಯ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆಶ್ರಯ ಕೇಂದ್ರಗಳಂತೂ ತುಂಬಿ ತುಳುಕ್ತಾ ಇದ್ದಾವೆ. ಆರೋಗ್ಯ ಮತ್ತು ಶಿಕ್ಷಣ ಸೇವೆಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ಸ್ಥಳೀಯ ಆಡಳಿತ ಅಂತ ಏನಿರುತ್ತಲ್ಲ, ಅವರಿಗೆ ಹೆಚ್ಚುವರಿ ವೆಚ್ಚ ಆಗ್ತಾ ಇದೆ. ಅಪ್ರಾಪ್ತ ವಯಸ್ಸಿನ ವಲಸಿಗರ ಆರೈಕೆ ದೊಡ್ಡ ಸವಾಲಾಗಿದೆ. ಸಣ್ಣ ಸಣ್ಣ ಮಕ್ಕಳು, ಅವರ ಆರೈಕೆ ಮಾಡೋದು ಒಂದು ದೊಡ್ಡ ಸವಾಲಾಗಿದೆ. ಇದೇ ವೇಳೆ ಸ್ಪೇನ್ನ ಕೃಷಿ, ನಿರ್ಮಾಣ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಕಾರ್ಮಿಕರ ಕೊರತೆ ಇರುವುದರಿಂದ ಕೆಲವು ಉದ್ಯಮಗಳು ವಲಸಿಗರ ಕಾರ್ಮಿಕ ಶಕ್ತಿಯನ್ನು ಅವಲಂಬಿಸಿವೆ. ಸರಳವಾಗಿ ಹೇಳಬೇಕು ಅಂತಂದರೆ, ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದು ಚರ್ಚೆ ಅಲ್ಲ. ಇದೊಂದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಶ್ನೆಯಾಗಿದೆ. ಇದೆಲ್ಲದರಿಂದ ಈ ಯುರೋಪಿಯನ್ ಒಕ್ಕೂಟ ಅಂತ ಏನಿದೆಯಲ್ಲ, ಯುರೋಪಿಯನ್ ಯೂನಿಯನ್ ಅಂತ ಏನಿದೆಯಲ್ಲ, ಅವರು ತುಂಬಾ ಚಿಂತೆಯಲ್ಲಿದ್ದಾರೆ. ಇದನ್ನು ಹೇಗೆ ಬಗೆಹರಿಸೋದು ಅಂತೇಳಿ. ಸ್ಪೇನ್ಗೆ ಬಂದವರು ಅಲ್ಲೇ ಉಳಿಯೋದಿಲ್ಲ. ಅನೇಕರು ಸ್ಪೇನ್ಗೆ ಬಂದಂಥವರು ಅಲ್ಲಿಂದ ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್ ಮತ್ತು ಇತರ ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಬೆಳೆಸ್ತಾರೆ. ಅದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇದರಿಂದ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಡುವೆ ಹೊಣೆಗಾರಿಕೆ ಹಂಚಿಕೆ, ಗಡಿ ಭದ್ರತೆ ಮತ್ತು ಆಶ್ರಯ ನೀತಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ. ಕೆಲವು ರಾಷ್ಟ್ರಗಳು ಗಡಿ ನಿಯಂತ್ರಣವನ್ನು ಮತ್ತಷ್ಟು ಕಠಿಣಗೊಳಿಸಲು ಒತ್ತಾಯಿಸ್ತಾ ಇದ್ದಾವೆ. ಇನ್ನೂ ಕೆಲವು ರಾಷ್ಟ್ರಗಳು ಮಾನವ ಹಕ್ಕುಗಳು ಮತ್ತು ಅಂತಾರಾಷ್ಟ್ರೀಯ ಆಶ್ರಯ ಕಾನೂನುಗಳನ್ನು ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾವೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಸ್ಪೇನ್ನ ವಲಸೆ ಬಿಕ್ಕಟ್ಟು ಕೇವಲ ಒಂದು ದೇಶದ ಸಮಸ್ಯೆ ಅಲ್ಲ. ಇದು ಬಡತನ, ಯುದ್ಧ, ಹವಾಮಾನ ಬದಲಾವಣೆ, ಮಾನವ ಹಕ್ಕುಗಳ ಮತ್ತು ಗಡಿ ಭದ್ರತೆ ಮತ್ತು ಆರ್ಥಿಕತೆಯಂತಹ ಹಲವು ವಿಷಯಗಳನ್ನು ಒಂದೇ ಕಡೆ ಸೇರಿಸುವ ಸಂಕೀರ್ಣ ಸವಾಲಾಗಿದೆ. ಈ ಸಮಸ್ಯೆಗೆ ತ್ವರಿತ ಪರಿಹಾರವಿಲ್ಲ. ನಿಜ ಹೇಳಬೇಕು ಅಂದರೆ ತಕ್ಷಣಕ್ಕೆ ಯಾವುದೂ ಪರಿಹಾರ ಇಲ್ಲ. ಮೂಲ ದೇಶಗಳ ಪರಿಸ್ಥಿತಿ ಸುಧಾರಿಸುವುದು, ಕಾನೂನುಬದ್ಧ ವಲಸೆ ಮಾರ್ಗಗಳನ್ನು ಬಲಪಡಿಸುವುದು ಮತ್ತು ಮಾನವ ಕಳ್ಳ ಸಾಗಣೆ ಜಾಲಗಳನ್ನು ನಿಯಂತ್ರಿಸುವುದು, ಇವೆಲ್ಲವೂ ದೀರ್ಘಕಾಲೀನ ಪರಿಹಾರದ ಭಾಗಗಳಾಗಿವೆ. ಇನ್ನು ಈ ವಿಚಾರದಲ್ಲಿ ನಮ್ಮ ಭಾರತ ಕೂಡ ಎಚ್ಚರಿಕೆ ಹೆಜ್ಜೆ ನೀಡಬೇಕು. ಅದು ಯಾಕೆ ಅಂತೇಳಿ ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರ್ತೀನಿ. ಇದು ಒನ್ ಪಾಯಿಂಟ್ ಟಿವಿ ವಿಶೇಷ ವಿಶ್ಲೇಷಣೆ. ನಿಮ್ಮ ಅಭಿಪ್ರಾಯವೇನು? ಸ್ಪೇನ್ ಮತ್ತು ಯುರೋಪಿಯನ್ ಒಕ್ಕೂಟ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು ಎಂದು ನೀವು ಭಾವಿಸುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.